ಸಿ ಆನಂದ್ ಅವ್ರದ್ದು 8 ವರ್ಷ ಬೇಕು ಒಬ್ಬ ಭಗವಂತ ಅವ್ರಿಗೆ ಮತ್ತು ಕುಟುಂಬದವ್ರಿಗೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಿ ಅವ್ರನ್ನ ಉನ್ನತ ಮಟ್ಟಕ್ಕೆ ಏರಿ ಈ ತಾಲೂಕಿನಲ್ಲಿ ಮುಂದೆ ಒಳ್ಳೆಯ ದೊಡ್ಡ ವ್ಯಕ್ತಿಯಾಗಿ ಅವರೊಂದು ಭಗವಂತ 100% ಪ್ರಾಣ ಕೊಡ್ತೀನಿ. ಅಧ್ಯಕ್ಷರಾಗಿರುವಂಥ ಆನಂದ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರ ಆರೋಗ್ಯ ಐಶ್ವರ್ಯ ಇನ್ನು ಮುಂದೆ ರಾಜಕೀಯದಲ್ಲಿ ಇನ್ನೂ ಎತ್ತರವಾಗಿ ಬೆಳೀಲಿ ಅಂತ ಹೇಳ್ತಾ ಬಡವರ ಬಂಧುವಾಗಿ ಅನೇಕ ಕೆಲಸಗಳು ಮಾಡಿಕೊಂಡು ನಿನ್ನೆ ಹಾಲಿನ ಇದ್ರ ದರದ 10 ರೂಪಾಯಿಗೆ ಜನಸಾಗರ ಆ ಜನಸಾಗರ ನೋಡ್ತಿದ್ದಂಗೆ ಜನ ಇನ್ನು ಅವರಿಗೆ ಇನ್ನೂ ಎತ್ತರವಾಗಿ ಬೆಳೀಬೇಕು, ಇನ್ನು ಮುಂದೆ ಅವರು ಇನ್ನೂ ಉನ್ನತವಾಗಿ ಇನ್ನು ಮುಂದೆ ಆಗಿ ಅವರಿಗೆ ಶುಭ ಕೋರುತ್ತಾ ನಾನು ಇವತ್ತು ಜಂಕೆಬಚ್ಚಳ್ಳಿ ಗ್ರಾಮದಲ್ಲಿ ಮೊದಲಿಗೆ ಆಂಜನೇಯ ಸ್ವಾಮಿಗೆ ಪೂಜೆ ಕಾರ್ಯಕ್ರಮ ಮಾಡಿ ಅಲ್ಲಿಂದ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ನಾವು ಒಂದು ಗೋಮಾತೆಯನ್ನು BC ಆನಂದವರು ಒಬ್ಬರಿಗೆ 500 ಉಡುಗೊರೆಯಾಗಿ ಗೋಮಾತೆಯನ್ನು ನೀಡಿದ್ದಾರೆ. ಸ್ವರ್ಣಗೌರಿ ಅಂತ ಹೆಸರಿರೋದು ಪೊಂಗನೂರಿನ ತಳಿ ಅಂತ ಒಂದು ಹಸುವನ್ನು ಅವರು ಹುಟ್ಟಿದ ಹಬ್ಬದ ಪ್ರಯುಕ್ತ ದಾನವಾಗಿ ನೀಡಿ ಅಲ್ಲಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಈ ಕಾರ್ಯಕ್ರಮ ದೊಡ್ಡಬಳ್ಳಾಪುರದ ಹಾಲಿನ ಡೈರಿಯಲ್ಲಿ ಹೋಗಿ ಕಾರ್ಯಕರ್ತರ ಪರವಾಗಿ ಕೇಕು ಮತ್ತು ಹಾಸ್ಪಿಟ್ಲಲ್ಲಿ ಹುಟ್ಟಿದ ಹಬ್ಬದ ಪ್ರಯುಕ್ತ ಹಣ್ಣು ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶದ ಸಿರಪ್ಗಳಂತ ನೀಡುವ ಮುಖಾಂತರ, ಆಮೇಲೆ ದೊಡ್ಡಬಳ್ಳಾಪುರ ಟೌನಲ್ಲಿ ಅನ್ನದಾನ 10ನೇ ತಾರೀಕು ನನ್ನ ಜನ್ಮ ದಿನಾಂಕವನ್ನು ಸುಮಾರು 10 ಕಡೆ ಆಚರಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಪ್ರೀತಿ ಪಾತ್ರರಂಥ ನನ್ನ ಆತ್ಮೀಯ ಸ್ನೇಹಿತರುಗಳಿಗೆ, ನನ್ನ ಹಿತೈಷಿಗಳಿಗೆ ಮೊದಲನೇದಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಇಲ್ಲಿವರೆಗೂ ಸಹ ನಾನು ಬಡ ಕುಟುಂಬದಲ್ಲಿ ಜನಿಸಿ ಇಲ್ಲಿವರೆಗೂ ನನ್ನ ಕೈಲಾದ ಮಟ್ಟಿಗೆ ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನು ಮುಂದೆನೂ ಸಹ ನಾನು ಪಕ್ಷಾತೀತವಾಗಿ ಪ್ರಾಮಾಣಿಕವಾಗಿ ಜನಗಳ ಸೇವೆ ಮಾಡ್ತಾ ನನ್ನ ಜೀವನವನ್ನು ಜನಗಳಿಗೋಸ್ಕರ ಮುಡುಪಾಗಿಡ್ತೀನಿ. ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿದಂಥ ಈ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ರೈತಾಪಿ ವರ್ಗದ ಜನರಿಗೂ ನನ್ನ ಹುಟ್ಟುಹಬ್ಬದ ಪರವಾಗಿ